ಸೊ ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಕನಕದಾಸರ ಜಯಂತಿ. ಸಾಮಾನ್ಯವಾಗಿ ಫೇಸ್ಬುಕ್ನಲ್ಲಿ ಇವತ್ತೆಲ್ಲರೂ ಹಾಕ್ತಾರೆ ಕನಕದಾಸ ಜಯಂತಿಯ ಶುಭಾಶಯಗಳು ಅಂತ. ಬರೀ ಶುಭಾಶಯಗಳು ಹಾಕಿ ನಾವು ಕೈ ಬಿಡ್ತೀವಿ ಅಷ್ಟೇ. ಕನಕದಾಸರ ಹೇಳಿದಂಥ ಸಂದೇಶಗಳನ್ನು ನಾವು ಪಾಲನೆ ಮಾಡ್ತೀವಾ? ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಕಂಡೀರ ಅಂತೇಳಿ. ಸೊ ಎಲ್ಲ ಮಹಾಪುರುಷರು ಇದೇ ಥರ ಜಾತಿಗಳ ನಡುವೆ ಹೊಡೆದಾಡಬೇಡ್ರಿ, ಅದನ್ನು ಮಾಡಬೇಡ್ರಿ, ಜಾತಿಗಳ ಸಾಮರಸ್ಯ ಅದನ್ನು ನಾವು ಮಾಡ್ತಾ ಇರೋದೇನೋ. ಸೊ ಕುಲದ ನೆಲೆಗಳನ್ನೇ ನಮ್ಗೆ ಗೊತ್ತಿಲ್ಲ. ಕುಲ ಎಂದು ಹೊಡೆದಾಡಿ ಕುಲದ ನೆಲೆ ಏನೇನಾದರೂ ಕಂಡೀರ ಅದರ ಮೂಲವನ್ನಾದರೂ ನೋಡಿವ. ನಿಜವಾಗಿ ನಮಗೆ ಕುಲಗಳು ಜಾತಿಗಳಿರೋದು ನಮ್ಮ ಉದ್ಯೋಗದ ಕಾರಣಕ್ಕೆ ಬಂದಂಥ ಕೆಲವು ಹೆಸರುಗಳಷ್ಟೇ. ಆದರೆ ಅದನ್ನಿಟ್ಕೊಂಡು ನಾವು ಒಬ್ರಿಗೊಬ್ಬರು ಕಚ್ಚಾಡ್ತೀವಿ. ಇವತ್ತು ಇನ್ನೂ ಜಾತಿಗಳು ನಮಗೆ ಗೊತ್ತಿದ್ದಿಲ್ಲಪ್ಪ ನಾ ಇದೇ ಜಾತಿ ಅಂತ. ಇವತ್ತು ಸುಮಾರು 99 ಜಾತಿಗಳ ನೂರಾರು ಜಾತಿಗಳ ಲಿಸ್ಟ್ ಮಾಡಿ ಪೇಪರ್ಗಳಲ್ಲಿ ಹಾಕ್ತಾರೆ. ಸೊ ಒಂದು ಕಡೆ ರಾಜಕಾರಣಿಗಳ ಸಮಾಜವನ್ನು ಒಡೀತಕ್ಕಂಥ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಮಠಾಧಿಪತಿಗಳು ಸಹಿತ ಮಠಗಳಲ್ಲಿ ಕೂತು ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡೋದು ಬಿಟ್ಟು ನೀನು ಕುಂಕುಮ ಯಾಕೆ ಉದ್ಧಸ್ತಿ, ಗಡ್ಡೆ ಹಾಕಿಸ್ತಿ, ವಿಭೂತಿ ಹಾಕಿಸ್ತಿ. ಸೊ ಇದನ್ನು ಪರಸ್ಪರ ಬೀದಿ ಜಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಬಸವಣ್ಣ ಅವ್ರು ಹೇಳಿದ್ರಲ್ಲ, ಹೌದಲ್ಲ, ಅವರು ಸಹಿತ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ. ಆದರೆ ಬೇರೆಯವರಿಗೆ ಅಸಹ್ಯ ಆಗೋ ರೀತಿಯಲ್ಲಿ ನಾವು ಇವತ್ತು ಬೀದಿ ಜಗಳವನ್ನು ಮಾಡ್ತಾ ಇದ್ದೀವಿ. ಸೊ ಜಾತಿಗಳ ನಡುವೆ ಸಂಘರ್ಷವನ್ನು ನಿರ್ಮಾಣ ಮಾಡೋದು, ಹಿಂಸೆಯನ್ನು ನಿರ್ಮಾಣ ಮಾಡೋದು ಮಾಡ್ತಾ ಇದ್ದೀವಿ. ಬೇರೆಯವ್ರ ಅವರವ್ರ ಸಂಪ್ರದಾಯಗಳಪ್ಪ, ಅವರವ್ರ ನಂಬಿಕೆಗಳು. ಆ ನಂಬಿಕೆಗಳಿಗೆ ಯಾಕೆ ನಮಗೆ ನೀ ಇದೇ ಮಾಡು, ಅದೇ ಮಾಡು, ನೀನು ಇಷ್ಟಲಿಂಗವನ್ನೇ ಪೂಜೆ ಮಾಡು, ನೀನು ಸ್ಥಾವರ ಲಿಂಗವನ್ನೇ ಪೂಜೆ ಮಾಡು, ನೀನು ಗುಡಿಗೆ ಯಾಕೆ ಹೋಗ್ತೀಯ, ಅಲ್ಲಿ ಯಾಕೆ ಹೋಗ್ತೀವಿ, ಇಲ್ಲಿ ಯಾಕೆ ಹೋಗ್ತೀವಿ, ಅವರವ್ರ ನಂಬಿಕೆ ಅದು, ಅವರವ್ರ ನಂಬಿಕೆ. ಎಲ್ಲ ಮಹಾಪುರುಷರು ಸಹಿತ ಯಾರೂ ಸಹಿತ ಬೇರೆಯವರಿಗೆ ನೋವಾಗೋ ಥರ ನಡ್ಕೊಳ್ಳಿಲ್ಲ. ಎಷ್ಟೊಂದು ಜನ ಆಗೋಗಿದ್ದಾರೆ. ಕನಕದಾಸರು, ಪುರಂದರದಾಸರು, ಬಸವಣ್ಣವರು, ಬುದ್ಧ, ಎಲ್ಲ ಎಷ್ಟೊಂದು ಜನ ಇದ್ದಾರೆ. ರಾಮಾನುಜಾಚಾರ್ಯರು, ಪುರಂದರದಾಸರು ಹೇಳಿದಪ್ಪ, ವಿಷವನ್ನು ಉಣಿಸಿದವರಿಗೆ ಷಡ್ರಸವನ್ನು ಉಣಿಸಲೇಬೇಕು, ಯಾರಿಗೂ ಸಹಿತ ಕೆಟ್ಟದ್ದನ್ನು ಮಾಡಬಾರದು, ವಿಷ ಹಾಕಿದರೂ ಅವರಿಗೆ ಅಮೃತವನ್ನೇ ಕೊಡಬೇಕು ಅಂದರು. ಹೌದಾ? ಸೊ ರಾಮಾನುಜಾಚಾರ್ಯ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ ನೋಡ್ರಿ. ಅವ್ರ ಗುರುಗಳು ಅವ್ರಿಗೊಂದು ಮಂತ್ರ ಉಪದೇಶ ಮಾಡಿರ್ತಾರೆ. ಈ ಮಂತ್ರವನ್ನೇ ನೀನು ಆಚರಣೆ ಮಾಡಿದರೆ ನಿಮಗೆ ಮುಕ್ತಿ ಸಿಗುತ್ತೆ, ಬೇರೆ ಯಾರಿಗೂ ಹೇಳಬೇಡ ಅಂತ. ಬೇರೆ ಹೇಳಿದರೆ ನಿನಗೆ ಮುಕ್ತಿ ಲಾಭ ಸಿಗಲ್ಲ ಅಂತಾರೆ. ಆದರೂ ಸಹಿತ ರಾಮಾನುಜಾಚಾರ್ಯರು ಚಲುವರಾಯನ ದೇವಸ್ಥಾನದ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಊರಾಗಿನ ಜನ ಎಲ್ಲರನ್ನು ಸೇರಿಸಿ ಅವರಿಗೆ ಮಂತ್ರದ ಉಪದೇಶವನ್ನು ಮಾಡ್ತಾರೆ. ಸೊ ನನಗೆ ಅದು ಉಪಯೋಗ ಆಗಿಲ್ಲ, ನನಗೆ ಲಾಭ ಸಿಕ್ಕಿಲ್ಲ, ನಾನು ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಚಿಂತಿಲ್ಲ. ಸೊ ಎಲ್ಲರಿಗೂ ಸಹಿತ ಅದರದ್ದು ಲಾಭ ಸಿಗಬೇಕು ಅಂತೇಳಿ ಉಪದೇಶ ಮಾಡ್ತಾರೆ. ಸೊ ಕನಕದಾಸರ ಜೀವನದಲ್ಲೇ ಒಂದು ಪ್ರಸಂಗ ಬರುತ್ತೆ. ಎಲ್ಲ ಶಿಷ್ಯರ ಜೊತೆಗೆ ಕೂತಿರ್ತಾರೆ. ಅಲ್ಲೇ ಗುರುಗಳು ಒಂದು ಪ್ರಶ್ನೆ ಕೇಳ್ತಾರೆ, ಸ್ವರ್ಗಕ್ಕೆ ಹೋಗ್ಬೇಕಪ್ಪ, ನೀ ಹೋಗ್ತೀಯಾ ಅಂತ ಕೇಳಿದಾಗ ಎಲ್ಲರೂ ಸಹಿತ ಅವರು ಉತ್ತರ ಕೊಡ್ತಾರೆ. ಸೊ ನಾನು ಹೋಗಲ್ಲ. ಕಡೆಗೆ ಹೇಳ್ತಾರೆ ಕನಕದಾಸರು ಯಾರೂ ಹೋಗ್ಲಿಕ್ಕಾಗಲ್ಲ. ಗುರುಗಳು ಕೇಳ್ತಾರೆ, ನಾನು ಹೋಗ್ಬೋದಾ? ಇಲ್ಲ ಅಂದರು. ಗುರುಗಳಿಗೆ ಒಂಥರ ಅನಿಸುತ್ತೆ, ಏನಪ್ಪ ಕನಕದಾಸ ನಿಮ್ಮನ್ನ ಹೇಳ್ತಾನಲ್ಲ ಅಂತ. ಹೌದಾ? ಕನಕದಾಸ ಅಂತಾರೆ, ನಾನು ಹೋದರೆ ಹೋಗ್ಬೋದು. ನಾನು ಅಂದರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರ ಅದು ಹೋದರೆ ಹೋಗ್ಬೋದು ಅಷ್ಟೇ, ಇಲ್ಲ ಅಂದರೆ ಸ್ವರ್ಗಕ್ಕೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂದರೆ ಕನಕದಾಸ ಅಲ್ಲ, ನನ್ನಲ್ಲಿರ್ತಕ್ಕಂಥ ಈಶ್ವರ ಪ್ರಣೀತಾನ, ಸರೆಂಡರ್ ಯುವರ್ ಇಗೋಯಿಸಮ್, ನಿಮ್ಮ ಅಹಂಕಾರವನ್ನು ಸಮರ್ಪಣೆ ಮಾಡಿರಿ. ಬರೀ ನಾವು ಕನಕದಾಸರ ಫೋಟೋ ಇಟ್ಟು ಅವರಿಗೆ ಹಾರ ಹಾಕಿ ಪೂಜೆ ಮಾಡಿ ಸೊ ಕನಕದಾಸ ಶುಭಾಶಯಗಳು ಅಂತ ಹೇಳಿದರೆ ನಡೆಯೋಂಗಿಲ್ಲ. ಅವರು ಕೊಟ್ಟಂಥ ಸಂದೇಶಗಳನ್ನು ನಾವು ಅಕ್ಷರಶಃ ಪಾಲನೆ ಮಾಡಬೇಕು. ನಮ್ಮಲ್ಲಿಯ ಭಿನ್ನತೆಯನ್ನು ಮರಿಬೇಕು. ಜಾತಿಗಳಿರೋದು ನಮ್ಮ ಉದ್ಯೋಗದ ಕಾರಣಕ್ಕೆ ಬಂದದ್ದು ಅಷ್ಟೇ ನಮಗೆ ಗೊತ್ತಾಗಬೇಕು. ಸೊ ಅವಳಿಗೆ ಜಾತಿಗಳು ಎಷ್ಟು ಜಾತಿಗಳಪ್ಪ?
ಎರಡೇ ಮನುಷ್ಯ ಜಾತಿ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ. ಅಷ್ಟಕ್ಕೆ ಮಾತ್ರ ನಮಗೆ ಅರ್ಥ ಆಗಬೇಕು. ಅದು ನಮ್ಮೆಲ್ಲ ಮಠಾಧಿಪತಿಗಳ ಮಠದಲ್ಲಿ ಕೂತು ಆಧ್ಯಾತ್ಮಿಕವಾದಂಥ ಮಾರ್ಗದರ್ಶನ ಮಾಡಬೇಕು. ರಾಜಕೀಯ ಕೆಳೆದು ರಾಜಕಾರಣಿಗಳ ಬೆನ್ನತ್ತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋ ಥರ ಆಗಬಾರ್ದು. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು.